ಗುರುಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದ್ ಅಚಿರಾದ್ಭವ ಮುಕ್ತಃ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ಗುರುಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದಚಿರಾದ್ಭವ ಮುಕ್ತಃ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ರುಕೃಂಕರಣೆ ನಹಿ ನಹಿ ರಕ್ಷತಿ ರುಕೃಂಕರಣೆ. ಕೊನೆಯ ಶ್ಲೋಕ. ಗುರುವ ಪ್ರಾರ್ಥನೆ, ಗುರುಗೆ ನಮಸ್ಕಾರವನ್ನು ಮಾಡ್ತಿದ್ದಾರೆ. ಎಲ್ಲ ಆಚಾರ್ಯರು ಮಾಡಿರ್ಬೋದು, ಶಂಕರಾಚಾರ್ಯರಿಂದ ಅವ್ರ ಶಿಷ್ಯರೆಲ್ಲರೂ ಮಾಡಿರ್ಬೋದು, ಪ್ರತ್ಯೇಕವಾದ ಅವರ ಶಿಷ್ಯರೊಬ್ಬರು ಒಂದು ಗುರುವಿಗೆ ಸ್ತುತಿ ಮಾಡಿ ಮುಗಿಸಿರ್ಬೋದು. ಗುರುಚರಣಾಂಬುಜ ನಿರ್ಭರ ಭಕ್ತಃ. ನಿರ್ಭರ ಅಂದರೆ ಆಳವಾಗಿ ಅರ್ಥ, ಡೀಪ್ಲಿ. ಗುರುಚರಣಾಂಬುಜ ಮಂತ್ರೋಪದೇಶ ಹಾಗೂ ವೇದಾಂತ ಉಪದೇಶ. ಇಲ್ಲಿ ಪ್ರತ್ಯೇಕವಾಗಿ ವೇದಾಂತ ಉಪದೇಶವನ್ನು ಮಾಡ್ತಿರುವಂತಹ ಗುರುಗಳ ಪಾದವನ್ನು ಮನಸ್ಸಿನಲ್ಲಿ ಭಾವನೆ ಮಾಡಿ, ಅಂಬುಜ ಅಂದರೆ ಹೂವು, ಲೋಟಸ್, ತಾವರೆ, ಪಾದ ಕಮಲಗಳು ತಾವರೆ ಹೂವಿನಂತೆ ಇದೆ ಅಂತ ಆ ಥರ ಭಾವನೆ ಮಾಡಿ ಅಂತ. ವಿಕಸಗೊಂಡಿದೆ ಅಂತ, ವಿಕಸನಗೊಂಡಿರುವಂತಹ ಪಾದಗಳು ಅಂದರೆ ಜ್ಞಾನವನ್ನು ಉಂಟು ಮಾಡಿರುವಂತಹ ಪಾದಗಳು. ಅಂದರೆ ಜ್ಞಾನವನ್ನು ಉಂಟು ಮಾಡಿರುವಂತಹ ನಮ್ಮ ಮನಸ್ಸು ತಾವರೆ ಹೂವಿನಂತೆ ವಿಕಸಗೊಂಡಿದೆ. ಮೈ ಮೈಂಡ್ ಇಸ್ ವೆರಿ ಬ್ರಾಡ್ ಆಫ್ಟರ್ ದಿ ಸೆಲ್ಫ್ ನಾಲೆಡ್ಜ್ ಅಂತ. ಗುರು ಚರಣಾಂಬುಜ ನಿರ್ಭರ ಭಕ್ತಃ. ಭಕ್ತ ಅಂದರೆ ಸಾಧಕ, ನಿರ್ಭರ ಅಂದರೆ ಸಾಧಕನ ಮನಸ್ಸು ಗುರುವಿನ ಪಾದದಲ್ಲಿಯೇ ಕೇಂದ್ರೀಕೃತವಾಗಿರಬೇಕು ಅಂತ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ, ಒಂದೇ ಗುರು ಇದ್ರೆ ಉತ್ತಮ. ಹಲವಾರು ಗುರುಗಳಿದ್ರೆ ತಪ್ಪು ಅಂತಲ್ಲ, ಕಾಲ ಕಾಲಕ್ಕೆ ಪ್ರಾರಬ್ಧವಶಾತ್ ಯಾರ್ಯಾರು ಹೇಗೆ ಇವೆ. ನನಗೆ ಸುಮಾರು ಜನ ಗುರುಗಳಿದ್ರು. ಒಬ್ಬರೇ ಗುರುಗಳಾದರೆ ಮಂತ್ರೋಪದೇಶವನ್ನು ಅವರಿಂದನೇ ತಗೊಂಡು ವೇದಾಂತ ಪಾಠವನ್ನು ಅವರಿಂದನೇ ಮಾಡಿಸ್ಕೊಂಡ್ರೆ ಮನಸ್ಸು ಒಂದೇ ಕಡೆ ಇರುತ್ತೆ ಅಂತ. ಅಂದರೆ ಒಂದು ಇನ್ಸ್ಟ್ರಕ್ಷನ್ಗೆ ನನ್ನ ಮನಸ್ಸು ಒಗ್ಗತ್ತೆ ಅಂತ. ಯಾಕಂದರೆ ಪ್ರತಿಯೊಬ್ಬ ಗುರುಗಳು ಒಂದೊಂದು ಸಜೆಷನ್ ಕೊಡೋದ್ರಿಂದ ಎಲ್ಲ ಸಜೆಷನ್ಸು ಆ ಕಾಲಕ್ಕೆ ಆ ಮನುಷ್ಯರಿಗೆ ವ್ಯಾಲಿಡ್ ಆದ್ದರಿಂದ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಒಂದು ಗೊಂದಲ ಇರುತ್ತೆ. ಆದರೆ ಸಾಧಕ ಒಂದು ಸತಿ ನಿಗದಿ ಮಾಡ್ಕೊಂಡ್ಮೇಲೆ ಇವರೇ ನನ್ನ ಗುರು ಅಂತ ಅಂದಮೇಲೆ ಆ ಗುರುಗಳಿಂದ ಉಪದೇಶ, ಎಲ್ಲ ರೀತಿಯಾದ ಉಪದೇಶ, ವೇದ ಪೂರ್ವ ಭಾಗವಾಗಲಿ, ಸಾಧನಾ ಪೂರ್ವಕವಾಗಲಿ ಅಥವಾ ವೇದಾಂತವಾಗಲಿ ಅವರಿಂದ ಸ್ವೀಕರಿಸೋದು ಉತ್ತಮ. ಅಂತಹ ಸಾಧಕನಿಗೆ ಇಲ್ಲಿ ನಿರ್ಭರ. ನಿರ್ಭರ ಅಂದರೆ ವಿತ್ ಸಿಂಗಲ್ ಪಾಯಿಂಟೆಡ್ನೆಸ್. ಗುರು ಧ್ಯಾನ, ಗುರು ಪಾದುಕೆಯ ಧ್ಯಾನ ಕೇಂದ್ರೀಕೃತವಾಗಲಿ. ಸಾಧಕನ ಮನಸ್ಸು ಗುರುವಿನ ಪಾದದಲ್ಲಿರಲಿ. ಗುರುಚರಣಾಂಬುಜ ನಿರ್ಭರ ಭಕ್ತಃ. ಆ ರೀತಿಯಾಗಾದಾಗ ಏನಾಗುತ್ತೆ? ಸಂಸಾರಾದ್ ಅಚಿರಾದ್ ಭವ ಮುಕ್ತಃ. ಅಚಿರಾದ್ ತಕ್ಷಣವೇ ಶಿಷ್ಯನ ಸಂಸಾರ ನಶಿಸಿ ಹೋಗುತ್ತೆ. ನಶಿಸಿ ಹೋಗುತ್ತೆ ಅಂದರೆ ಶಿಷ್ಯನ ಅಜ್ಞಾನ ಹೋಗುತ್ತೆ. ಶಿಷ್ಯನ ಅಜ್ಞಾನ ಹೋಯಿತು ಅಂತಂದರೆ ಗುರುಗಳ ಪಾದುಕೆ ಏನಾಯಿತು? ಜ್ಞಾನ ಆಯಿತು. ಗುರುವನ್ನು ಆಶ್ರಯಿಸೋದು ಒಂದು ಯಾಕೆ? ಉಪದೇಶವನ್ನು ಸ್ವೀಕರಿಸೋದಕ್ಕೆ. ಎಂತಹ ಉಪದೇಶ? ವೇದಾಂತದ ಜ್ಞಾನವನ್ನು ಸ್ವೀಕರಿಸೋದಕ್ಕೆ. ಇಲ್ಲ ಸ್ವಾಮಿ, ನನಗೂ ಗುರು ಇದ್ದಾರೆ, ಅವರು ಕೇವಲ ಮಂತ್ರೋಪದೇಶವನ್ನು ಮಾಡಿದರೆ ಮಾತ್ರ ವೇದಾಂತ ಜ್ಞಾನ ಹೇಳ್ಕೊಟ್ಟಿಲ್ಲ ಅಂತಂದರೆ ಉಪಯೋಗ ಇಲ್ಲ. ಎರಡೂ ಬೇಕು, ಎರಡೂ ಇಂಪಾರ್ಟೆಂಟ್. ಮತ್ತು ಸರಿ ಹೇಳ್ಕೊಡ್ತಾರೆ, ನನಗೆ ಅವ್ರ ಹತ್ರ ಮಂತ್ರೋಪದೇಶ ಮಾತ್ರ ತೊಗೊಳಕ್ಕೆ ಇಂಟ್ರೆಸ್ಟು, ವೇದಾಂತ ಎಲ್ಲ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಇವಾಗ ನೀವು ಫಿಸಿಕ್ಸ್ ಟೀಚರ್ ಹತ್ರ ಹೋಗಿ, ಐ ಲೈಕ್ ದ ಓನ್ಲಿ ಟು ಗಾರ್ಲ್ಯಾಂಡ್ ಯು, ನೀವು ಪಾತ್ ಪೂಜೆ ಮಾತ್ರ ಮಾಡಬೇಕು ನಾನು,
So every day I will come, I will do Path Puja, I will put garland to you, and you teach me only one mantra, one equation in physics. E is equal to mc square. That is fine. I don't want to learn from you. The mantra upadesha, E is equal to mc square is enough for me. I don't want Vedanta, means I don't want physics Vedanta from you. ಏನು ಉಪಯೋಗ? ಇಲ್ಲ ನನಗೆ ಮಂತ್ರನೂ ಬೇಡ, ಬಟ್ ಐ ಲೈಕ್ ದಿ ಗುರು. ಅವ್ರ ಹತ್ರ ಹೋಗಿ ನಾನು ಸುಮಾರು ನನ್ನ ಜಾತಕ ಎಲ್ಲ ತೋರಿಸಿದ್ದೀನಿ, ತುಂಬ ಸಹಾಯ ಆಗಿದೆ, ಅದಕ್ಕೆ ಅವ್ರ ಮೇಲೆ ಗೌರವ ಇದೆ ನನಗೆ. ನನಗೆ ತುಂಬ ಕಷ್ಟದಲ್ಲಿದ್ದೆ ಮಾಡಿದೆ, ಅದಕ್ಕೋಸ್ಕರ ಪ್ರತಿದಿನ ಹಾರ ಹಾಕ್ತೀನಿ. ಮ್ಯಾಥ್ಸ್ ಟೀಚರ್ ಹತ್ರ ಹೋಗಿ ನನಗೆ 1+1 = 3 ಅಂದ್ಕೊಂಡ್ಬಿಟ್ಟಿದ್ದೆ, ನೀವು 2 ಅಂತ ಹೇಳ್ಕೊಟ್ರಿ, ಕಷ್ಟದಲ್ಲಿದ್ದೆ ನಾನು, ಅದಕ್ಕೆ ಏನು ಮಾಡ್ತೀನಿ, ನೀವು ಉಪದೇಶನೂ ಕೊಡೋದು ಬೇಡ, ವೇದಾಂತನೂ ಹೇಳೋದು ಬೇಡ, ಕಷ್ಟದಲ್ಲಿದ್ದ ಕಾಪಾಡಿದ್ರಲ್ಲ, ನಿಮ್ಗೆ ಹಾರ ಹಾಕ್ತೀನಿ, ಪಾತ್ ಪೂಜೆ ಮಾಡ್ತೀನಿ, ಗುರು ಪೂರ್ಣಿಮೆಗೆ ಬಂದು ಪಾತ್ ಪೂಜೆ ಮಾಡ್ತೀನಿ, ವರ್ಧಂತಿಗೆ ಮಾಡ್ತೀನಿ, ಹುಟ್ಟಿದ ಹಬ್ಬಕ್ಕೆ ಮಾಡ್ತೀನಿ. ಏನು ಉಪಯೋಗ? ಮ್ಯಾಥ್ಸ್ ಬಂತಾ? ಫಿಸಿಕ್ಸ್ ಬಂತಾ? ಗುರು ಅಂದರೆ ಆತ್ಮಜ್ಞಾನ ಉಪದೇಶಕರ್ತ, ಆಚಾರ್ಯ, ಮೋಕ್ಷಶಾಸ್ತ್ರ ಉಪದೇಷ್ಟು. ಫಿಸಿಕ್ಸ್ ಜ್ಞಾನ ನಮಗೆ ಬೇಕು ಅಂತಂದರೆ ಫಿಸಿಕ್ಸ್ ಈಕ್ವೇಷನ್ ಮಂತ್ರನೂ ಅನುಷ್ಠಾನ ಮಾಡಬೇಕು, ಅದೇ ರೀತಿಯಾಗಿ ಅದು ಅರ್ಥವನ್ನು ತಿಳಿಬೇಕು. ಆ ರೀತಿಯಾಗಿ ತಿಳಿದ್ರೆ ಫಿಸಿಕ್ಸ್ ಅಜ್ಞಾನದಿಂದ ಮೋಕ್ಷ, ಫಿಸಿಕ್ಸ್ ಅಜ್ಞಾನ ಹೋಗಿ ಫಿಸಿಕ್ಸ್ ಜ್ಞಾನ ಬಂತು. ಅದೇ ರೀತಿಯಾಗಿ ಗುರುಗಳ ಪಾದವನ್ನು ನಾವು ಸ್ಮರಣೆ ಮಾಡ್ತಿದ್ದೀವಿ ಅಂತಂದರೆ, ಶುರುವಿನಲ್ಲಿ ಗುರುಗಳ ಫಿಸಿಕಲ್ ಪಾದ, ಶರೀರವಾದ ಇದು ಸ್ಥೂಲವಾದ ಪಾದ, ಆಮೇಲೆ ಅದೇನಾಗುತ್ತೆ, ಜ್ಞಾನಕ್ಕೆ ಟರ್ನ್ ಆಗಬೇಕು. ಗುರುಗಳ ಪಾದ = ವೇದ ಮಾತಾ ಅಂತ ಆಗಬೇಕು. ಯಾಕಂದರೆ 2 ಪಾದ = ಪಾದುಕಾ ಸ್ತೋತ್ರದಲ್ಲಿ ಹೇಳಿದ್ದೀನಿ, ಒಂದು ಅಪರ ವಿದ್ಯೆ, ಇನ್ನೊಂದು ಪರಾವಿದ್ಯೆ. ಒಂದು ವೇದ ಪೂರ್ವ ಭಾಗ, ಒಂದು ವೇದ ಅಂತಭಾಗ. ವೇದ ಪೂರ್ವ ಭಾಗ ಅಂದರೆ ಸಾಧನೆಯ ಪಾದ, ವೇದ ಅಂತಭಾಗ ಅಂದರೆ ಮೋಕ್ಷದ ಪಾದ. ಅದು ಸಿಂಬಾಲಿಕಾಗಿ 2 ಕಾಲುಗಳು. ಆ ರೀತಿಯಾಗಿ ಅವರ ಪಾದ ಧ್ಯಾನ ಮಾಡ್ತಿದ್ದೀನಿ ಅಂದರೆ ವೇದ ಮಾತೆಯನ್ನು ಧ್ಯಾನ ಮಾಡ್ತಿದ್ದೀನಿ ಅಂತ ಅರ್ಥ. ಆ ರೀತಿಯಾಗಿ ಅದು ಟರ್ನ್ ಆಗಬೇಕು, ಅದರ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು. ಅದಕ್ಕೆ ಗೌರವ. ಗುರುಗಳನ್ನು ಯಾಕೆ ನೋಡ್ತೀವಿ ನಾವು? ಗುರುಗಳನ್ನು ನೋಡಿ ನಾವು ಇವರು ಗುರುಗಳಪ್ಪ ಅಂತ ಯಾಕೆ ನಮಸ್ಕಾರ ಮಾಡ್ತೀವಿ? ಅವರು ಯಾವುದನ್ನು ನೋಡಿ ನಮಸ್ಕಾರ ಮಾಡ್ತಿದ್ದಾರೆ? ವಾಟ್ ಹೀ ಈಸ್ ಸ್ಟ್ಯಾಂಡಿಂಗ್ ಫಾರ್. ವಿ ಆಲ್ ಸ್ಟ್ಯಾಂಡ್ ಆನ್ ಅವರ್ ಲೆಗ್. ಎಲ್ಲರೂ ಕಾಲ ಮೇಲೆ ನಿಲ್ತೀವಿ. ಗುರುಗಳು ಯಾವುದ್ರ ಮೇಲೆ ನಿಂತಿದ್ದಾರೆ? ಆತ್ಮಜ್ಞಾನದ ಮೇಲೆ ನಿಂತಿದ್ದಾರೆ. ಅಂದರೆ ಆತ್ಮಜ್ಞಾನ ಇದೆ, ಅದರ ಮೇಲೆ ಕಾಲಿಟ್ಟಿದ್ದಾರೆ ಅಂತಲ್ಲ. ಹೀ ಈಸ್ ಸ್ಟ್ಯಾಂಡಿಂಗ್ ಫಾರ್ ಸಮ್ ಹೈಯರ್ ಪರ್ಪಸ್. ಅದಕ್ಕೆ ಗುರುಗಳು ನೋಡಿ ನಮಸ್ಕಾರ ಮಾಡ್ತೀವಿ. ಅವ್ರು ಗ್ರೇಟು, ಸನ್ಯಾಸಿಗಳು, ಅದೆಲ್ಲ ಹೌದು. ನಮಸ್ಕಾರ ಮಾಡೋದು ಅವ್ರು ಯಾವುದೋ ಒಂದು ತತ್ವಕ್ಕೆ ನಿಂತಿದ್ದಾರಲ್ಲ, ಆ ತತ್ವ ನನಗೆ ಬರಲಿ, ಅದಕ್ಕೆ ಇವ್ರು ಪಾತ್ ಪೂಜೆ ಮಾಡ್ತೀನಿ. ಆ ಪಾತ್ ಪೂಜೆಯಿಂದ ಅವ್ರು ನೆಲೆನಿಸಿರುವಂಥ ತತ್ವ ನನಗೂ ಉಪದೇಶ ಮಾಡಲಿ. ಆ ರೀತಿಯಾಗಿ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ್ ಅಚಿರಾದ್ಭವ ಮುಕ್ತ. ಆ ರೀತಿಯಾಗಿ ಮಂತ್ರೋಪದೇಶದಿಂದ ಶುರು ಮಾಡಿ ಸದ್ವಿಚಾರಗಳನ್ನೆಲ್ಲ ಹೇಳಿಕೊಟ್ಟು, ಆತ್ಮಜ್ಞಾನ, ಆತ್ಮ ಅನಾತ್ಮ ವಿವೇಚನವನ್ನು ಹೇಳಿಕೊಟ್ಟು ಆತ್ಮಜ್ಞಾನಕ್ಕೆ ಬರುವಂತಹ ರೀತಿಯಾಗಿ ಮಾಡುವಂತಹ ಗುರು ಇದ್ದಾರಲ್ಲ, ಅವರು ಉತ್ತಮ ಗುರು. ಆಮೇಲೆ ಶಿಷ್ಯ ಅದನ್ನು ಪಾಲನೆ ಮಾಡಿದಾಗ ಅಚಿರಾದ್ ಸಂಸಾರಾದ್ ಮುಕ್ತ, ಅವನು ಸಿದ್ಧಪುರುಷ ಆಗ್ಬೇಕಲ್ಲ, ಜ್ಞಾನಿ ಆಗ್ಬೇಕಲ್ಲ. ಹೇಗೆ ಮಾಡಬೇಕಂತೆ? ಸೇಂದ್ರಿಯ ಮಾನಸ ನಿಯಮಾದೇವಂ. ನಿಯಮದಿಂದ ಮಾಡು. ಒಂದು ರೂಲ್ ಒಂದು ರೂಟೀನ್ ಇಟ್ಕೋ. ಲೈಫಲ್ಲಿ ಒಂದು ರೂಟೀನ್ ಇಟ್ಕೋ. ಏನು? ಮನಸ್ಸು ಹಾಗೂ ಇಂದ್ರಿಯಗಳು ಸೇಂದ್ರಿಯ. ಸೇ ಅಂದ್ರೇನು? ನೋ ಅಂದ್ಬಿಡಿ ನೀವು. ಸೇ ನೋ ಹೀಗೆಲ್ಲ ಮಾಡಿ ಚಿಕ್ಕ ಮಕ್ಕಳ ಥರ. ಸಹ ಇಂದ್ರಿಯ ಹಾಗೂ ಮನಸ್ಸು ಜೊತೆಗೆ ಕಾಂಬಿನೇಷನ್. ಅಂದರೆ ಇಂದ್ರಿಯ ಒಂದು ಹೇಳುತ್ತೆ, ಮನಸ್ಸು ಒಂದು ಹೇಳುತ್ತೆ. ಅಲ್ಲ, ಮನಸ್ಸು ಹೇಳ್ತಾ ಇದೆ, ಅಯ್ಯೋ ಸಾಕು ಇದು, ಆರಾಮಾಗಿ ನಾವು ಕೇಳ್ಕೊಂಡಿರೋಣ ಅನಿಸುತ್ತೆ ಮನಸ್ಸು. ಇಲ್ಲಿ ಇಂದ್ರಿಯ ಹೇಳುತ್ತೆ, ಇಲ್ಲ ಬಾ ಅಲ್ಲಿ ಹೋಗೋಣ ಅಂತ ಹೇಳುತ್ತೆ. ಹಾಗೆ ಹೇಳಬಾರ್ದು, ಎರಡೂ ಒಂದೇ ಕಡೆ ಇರಬೇಕು. ಇಂದ್ರಿಯ ಮನಃ ಸೇಂದ್ರಿಯಮಾಣಂ ನಿಯಮಾದೇವಂ. ದೇವಂ ತಾನೇ ಇದೆ, ನಿಯಮಾದೇವಂ. ಒಂದು ನಿಯಮದಿಂದ ಮಾಡು ಅಂದರೆ ಒಂದು ಡಿಸಿಪ್ಲಿನ್ಡ್ ಲೈಫ್ ಇರಲಿ. ಪ್ರತಿನಿತ್ಯ ಮಾಡ್ತಿರ್ಲಿಲ್ವ ಇವಾಗ ನಾವು? ನಾಳೆಯಿಂದ ಏನು ಮಾಡ್ತೀರಾ? 10 ಗಂಟೆಗೆ ಅಷ್ಟೇ ನಿದ್ದೆ ಮಾಡಿ, ಅಷ್ಟೇ ಅಲ್ವಾ? ಸೇಂದ್ರಿಯ ಮಾನಸ ನಿಯಮಾದೇವಂ ಹೃದಯಸ್ಥಂ ನಿಜ ದ್ರಕ್ಷ್ಯತಿ ದೇವಂ. ಹೃದಯಸ್ಥಂ, ನನ್ನ ಹೃದಯದಲ್ಲಿ, ನನ್ನ ಹೃದಯ ಅಂದರೆ ಅಂತಃಕರಣದಲ್ಲಿ, ಅಂದರೆ ನನ್ನ ಬುದ್ಧಿಯಲ್ಲಿ
ನಿಜ ಹೃದಯಸ್ಥಂ ದೇವಂ. ನಿಜ ಅಂದರೆ ಆತ್ಮ, ಸತ್ಯ. ಸತ್ಯವಸ್ತು ಗೋಚರವಾಗಲಿ, ಆತ್ಮವಸ್ತು ಗೋಚರವಾಗಲಿ. ಇಲ್ಲಿ ಗೋಚರವಾಗಲಿ ಅಂದರೆ ಇರುವಂತಹ ಆತ್ಮವಸ್ತು ಈ ಸಾಧನೆಗಳಿಂದ, ಪ್ರಾಣಾಯಾಮ ಪ್ರತ್ಯಾಹಾರ ಸಾಧನೆಗಳಿಂದ, ಸಾಧನೆ ಚತುಷ್ಟಯ ಸಂಪತ್ತಿಯನ್ನು ಬೆಳೆಸ್ಕೊಳ್ಳೋದ್ರಿಂದ, ನಿತ್ಯಾನಿತ್ಯ ವಿವೇಕ ವಿಚಾರ ಮಾಡೋದ್ರಿಂದ ಇರುವಂತಹ ಭಗವಂತ ಅಥವಾ ಇರುವಂತಹ ಆತ್ಮತತ್ವವು ಗೋಚರ ಆಗಲಿ ಅಂದರೆ ಅರಿವಿಗೆ ಬರಲಿ. ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ವಾಸ್ ಆಲ್ವೇಸ್ ದೇರ್, ನೌ ಐ ಆಮ್ ರೆಕಗ್ನೈಸಿಂಗ್ ಇಟ್. ಸೇಂದ್ರಿಯ ಮಾನಸ ನಿಯಮ ದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. 2 ಸತಿ ದೇವ ಇದೆಯಾ? ಇಲ್ವಲ್ಲ, ಇದೆಯಾ? ಹಾಂ. ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ನಿಜ ಹೃದಯಸ್ಥಂ, ನನ್ನ ಅಂತಃಕರಣದಲ್ಲಿ, ದ್ರಕ್ಷಸಿ ತೋರಲಿ, ಲೆಟ್ ಇಟ್ ರಿವೀಲ್. ಯಾವುದು ದೇವ ಅಂತಂದರೆ ಇಲ್ಲಿ ಆತ್ಮ, ಸತ್ಯ, ಸತ್ಯವಸ್ತು, ಚೈತನ್ಯ ವಸ್ತು, ಹಾಗೆ ಅಂತ. ಆ ರೀತಿಯಾಗಿ ಭಜಗೋವಿಂದಂ ಅಂತ ಶುರು ಮಾಡಿ ಗುರುವ ಪಾದವನ್ನು ಧ್ಯಾನ ಮಾಡಿ ಸಾಧನೆಗಳನ್ನೆಲ್ಲ ಹೇಳಿ ವೈರಾಗ್ಯವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ಮುಗೀತು. ಭಜಗೋವಿಂದಂ ಮೋಹಮುದ್ಗರ ದ್ವಾದಶ ಮಂಜರಿಕ ಚರ್ಪಟ ಪಂಜರಿಕ ಏನೇನೋ ಹೆಸರುಗಳು. ಅದೆಲ್ಲ 31 ಶ್ಲೋಕದಲ್ಲಿ ಭಗವತ್ಪಾದರು ಅವರ ಶಿಷ್ಯಂದರು ಅನುಗ್ರಹ ಮಾಡಿರುವಂತಹ ಉತ್ತಮ ಗ್ರಂಥ, ವೈರಾಗ್ಯವನ್ನು ಮೂಡಿಸುವಂತಹ ಗ್ರಂಥ. ಇದು ಒಂದೇ ಒಂದು ಗ್ರಂಥ ಸಾಕು ವೈರಾಗ್ಯಕ್ಕೆ. ಸಾಧನೆ ಚತುಷ್ಟಯ ಸಂಪತ್ತಲ್ಲಿ ಸುಮಾರಿದೆ. ವಿವೇಕವನ್ನು ಬೆಳೆಸ್ಕೊಳ್ಳೋದಕ್ಕೆ ತತ್ವಬೋಧ, ಆತ್ಮಬೋಧ ನಂದು ಕೋರ್ಸ್ ಇದು. ನನ್ನ ಏನು ಸ್ಕೀಮ್ ಆಫ್ ಸ್ಟಡಿ, ಯಾವುದೆಲ್ಲ ಓದಬೇಕು ಅಂತ. ತತ್ವಬೋಧ, ಆತ್ಮಬೋಧ 2 ಪ್ರಕರಣ ಗ್ರಂಥ ಆಯಿತಾ. ಆಮೇಲೆ ವೈರಾಗ್ಯವನ್ನು ಮೂಡಿಸ್ಕೊಳ್ಳೋದಕ್ಕೆ ಭಜಗೋವಿಂದ 3, ಭಗವದ್ಗೀತಾ ವಿವೇಕ ಚೂಡಾಮಣಿ ಸಮಗ್ರವಾಗಿ ಆಗೋಗುತ್ತೆ, ಮಾಂಡುಕ್ಯ ಉಪನಿಷತ್ ಅಷ್ಟೇ. ಈ 6 ಬೇಡ ಸ್ವಾಮಿ, ಇನ್ನೊಂದು ಕೈ ನೋವು ಬರುತ್ತೆ, ಒಂದೆಲ್ಲ ಹೇಳಿಬಿಡಿ ಅಂತಾದರೆ ಆತ್ಮಬೋಧ ತೆಗೆದುಬಿಡ್ಬೋದು. ಅದಕ್ಕೆ ವಿ ಕ್ಯಾನ್ ರೀಪ್ಲೇಸ್ ವಿತ್ ವಿವೇಕ ಚೂಡಾಮಣಿ, ಬಿಕಾಸ್ ಅದರಲ್ಲಿ ತುಂಬ ಡೀಟೇಲಾಗಿ ಬರುತ್ತೆ. ಭಜಗೋವಿಂದಂ, ತತ್ವಬೋಧ, ವಿವೇಕ ಚೂಡಾಮಣಿ, ಭಗವದ್ಗೀತೆ, ಮಾಂಡುಕ್ಯ ಉಪನಿಷತ್, ಪಂಚಗ್ರಂಥ. ಇಷ್ಟಿದ್ರೆ ಈ ಜನ್ಮದಲ್ಲಿ ಮೋಕ್ಷ. ಒಬ್ಬರೇ ಇರಬೇಕು, ಇದ್ರೆ ಆಗುತ್ತೆ. ಇಲ್ಲಾಂದರೆ ಕಷ್ಟ. ಆಗಲಿ, ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ಅದೆಲ್ಲ ಪರವಾಗಿಲ್ಲ. ಸೊ ಆ ರೀತಿಯಾಗಿ ಭಜಗೋವಿಂದಂ ನೋಡಿದ್ದೀವಿ ಭಗವಂತನ ಅನುಗ್ರಹದಿಂದ. ಪ್ರತಿನಿತ್ಯ ಹೇಳ್ಕೊಳ್ಳಿ, ಶಂಕರಾಚಾರ್ಯರ ದೇವಸ್ಥಾನದಲ್ಲಿ ಹೇಳ್ಕೊಳ್ಳಿ. ಹೇಗೆ ಆತ್ಮಬೋಧ ಹೇಳ್ಕೊಂಡ್ಮೇಲೆ ತುಂಬ ಉತ್ಸಾಹದಿಂದ ಶುರುನಲ್ಲಿ ಹೇಳಿ ಆಮೇಲೆ ಪುಸ್ತಕ ಆಯಿತೋ, ಹಾಗೆ ಇದೂ ಅಷ್ಟೇ. ಇನ್ನು ಮುಂದೆ ಎಷ್ಟೇ ಮಾಡಿದ್ರು ಅದು ಹಾಗೇ. ಇದು ಹುಮ್ಮಸ್ಸಲ್ಲಿ ಇವಾಗ ನಮಗೆಲ್ಲ ಒಂದು ಮೂಡ್ ಚೆನ್ನಾಗಿದೆ ಅಲ್ವಾ, ಅಯ್ಯೋ ಎಷ್ಟು ಚೆನ್ನಾಗಾಯಿತು, ಇದು ನಾಳಿಂದ ಏನು ಅಂತ ಅದೆಲ್ಲ ಆಯ್ತಲ್ಲ, ಆ ಮೂಡಲ್ಲೆಲ್ಲ ಹೇಳ್ಬಿಡೋದು. ಒಂದು 3-4 ದಿವಸ ಆಮೇಲೆ ಶಂಕರ ನೋಡಿದ್ರು ಬೇಜಾರು, ಈ ಗ್ರಂಥ ನೋಡಿದ್ರು ಬೇಜಾರು, ಆಮೇಲೆ ಹೊಸದು ಇನ್ನೊಂದು ಮಾಡಿ ಸ್ವಾಮಿ ಅಂತ ಇದೇ ಮತ್ತೆ ನಾನು ಅದನ್ನೆಲ್ಲ ಹೇಳ್ತೀನಿ, ಬೇರೆ ಹೆಸರುಗಳು. ಆವಾಗ ಅದು ಚೆನ್ನಾಗಿದೆ ಅನಿಸುತ್ತೆ. ಇನ್ನೊಂದು 200 ಪೇಜ್ ಬುಕ್ ಬರುತ್ತೆ, ಒಂದು ಹೊಸ ರೆನಾಲ್ಡ್ಸ್ ರೀಫಿಲ್ ಆಗುತ್ತೆ, ಎಲ್ಲ ಬರೆಯೋದು. ಆವಾಗಲೂ ಇದೇ ಮಾತು ಹೇಳ್ತೀನಿ, ಮತ್ತು ಇನ್ನೊಂದು ಗ್ರಂಥ ಅಷ್ಟೇ. ನಮ್ಮ ಮನಸ್ಸೇ ಹಾಗೆ, ಏನು ಮಾಡೋದು ಅಲ್ವಾ. ಮನಸ್ಸಿಗೆ ಒಬ್ಬರೇ ಇರೋಕ್ಕೆ ತುಂಬ ಬೇಜಾರು ಪಡುತ್ತದೆ. ಏನಾರು ಬೇಕು ಇದು ಮನಸ್ಸಿಗೆ, ಯಾರು ಬೇಕು, ಇಂದ್ರಿಯಗಳೇ ನೋಡಬೇಕು, ಕೇಳಿಸ್ಕೊಳ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು. ಒಬ್ಬನೇ ಇರು ಅಂತಂದರೆ ಮನಸ್ಸಿಗೆ ಭಾಳ ಕಷ್ಟ, ಆಗೋದೇ ಇಲ್ಲ. ಅಲ್ಲ, ಶಾಸ್ತ್ರ ಹೇಳುತ್ತೆ ನೀನು ಒಬ್ಬನೇ ಇದ್ದು ಸಾಧನೆ ಮಾಡಿದ್ರೆಪ್ಪ ನಿನಗೆ ಆನಂದ ಅಂತ ಹೇಳುತ್ತೆ. ಒಪ್ಕೊಳ್ತೀವಿ. ರೂಮ್ಗೆ ಹೋಗಿದ ತಕ್ಷಣ ನಾಟ್ ಪಾಸಿಬಲ್. ಇಲ್ಲಿದ್ದಾಗ ಎಸ್, ಯಾಕಂದರೆ ಇಲ್ಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ. ರೂಮ್ಗೆ ಹೋಗಿದ ತಕ್ಷಣ ನೋ, ಯಾಕಂದ್ರೆ ಅಲ್ಲಿ ನಿಮ್ಮ ಆ್ಯಂಬಿಯನ್ಸೆ, ನಿಮ್ಮ ಕೆಟ್ಟ ವೃತ್ತಿಗಳಲ್ಲಿ ಬಂದಿರೋದ್ರಿಂದ ಇಲ್ಲಿ ಎಲ್ಲ ಒಳ್ಳೆ ವೃತ್ತಿಗಳಿಂದ ಇಲ್ಲ ಅನಿಸುತ್ತೆ. ರೂಮ್ಗೆ ಹೋಗಿದ ತಕ್ಷಣ ಅಂತ ಇಲ್ಲ ಇದು ಸಾಧ್ಯವೇ ಇಲ್ಲ, ನಾನು ಅನುಭವಿಸ್ಬೇಕು. ಆ ರೀತಿಯಾಗಿ ಇರಲಿ. ಭಗವಂತನ ಅನುಗ್ರಹದಿಂದ ಭಜಗೋವಿಂದ ಮುಗಿಸಿದ್ದೀವಿ. ಮುಂದೆ ಯಾವಾಗ ಮತ್ತೆ ಭಗವಂತ ಪ್ರೇರೇಪಣೆ ಕೊಡ್ತಾನೋ ಹಾಗೆ ಮುಂದಿನ ಗ್ರಂಥ. ಅಲ್ಲಿವರೆಗೂ ಶುಭಂ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.